ಇದು ಭೂಮಿಯನ್ನೇ ಬದಲಿಸಿದ ಘಟನೆ. 10 ಲಕ್ಷ ವರ್ಷಗಳ ಹಿಂದೆ ಬಹುದೊಡ್ಡ ಚಮತ್ಕಾರ. ಸುಪ್ರೀಂ ಆಗಿದ್ ಹೇಗೆ ಗೊತ್ತಾ? ನರಪಿಳ್ಳೆ ಮಾನವ. ನಮಸ್ಕಾರ ಸ್ನೇಹಿತರೆ, ಇದು ಭೂಮಿ. ಸೌರವ್ಯೂಹದಲ್ಲಿ ಏಕೈಕ ಜೀವಿಗಳಿರೋ ಗ್ರಹ ನಮಗೆ ಗೊತ್ತಿರೋ ಹಾಗೆ. ಈ ಗ್ರಹದ ಮೇಲೆ 70 ಲಕ್ಷಕ್ಕೂ ಅಧಿಕ ಪ್ರಭೇದದ ಪ್ರಾಣಿಗಳಿವೆ. ಅತಿ ಬಲಿಷ್ಠ ಯಾವುದು ಅಂತ ಕೇಳಿದರೆ ತಟ್ಟಂತ ಮನುಷ್ಯರು ನಾವೇ ಅಂತ ಹೇಳ್ತೀವಿ. ಕಾರಣ, ತನಗಿಂತ 10-20 ಪಟ್ಟು ದೊಡ್ಡ ಜೀವಿಯ ಆನೆಯನ್ನೂ ಮನುಷ್ಯ ಪಳಗಿಸ್ತಾನೆ. ಹುಲಿ ಸಿಂಹಗಳನ್ನು ಬೋನಲ್ಲಿ ಕೂಡ ಹಾಕ್ತಾನೆ. ಕಾಡೆಮ್ಮೆ ಕರಡಿಗಳನ್ನು ಬಿಡೋದಿಲ್ಲ. ಕ್ಷಣ ಮಾತ್ರದಲ್ಲಿ ಯಾವುದನ್ನ ಬೇಕಾದರೂ ನಾಶ ಮಾಡೋ ತಾಕತ್ತನ್ನ ಮನುಷ್ಯ ಗಳಿಸ್ಕೊಂಡಾಗಿದೆ. ಇಡೀ ಭೂಮಂಡಲದ ಪ್ರಾಣಿ ಪಕ್ಷಿಗಳನ್ನೆಲ್ಲ ಆಳುವ, ನಿಯಂತ್ರಿಸುವ ಶಕ್ತಿ ಮನುಷ್ಯನಿಗೆ ಬಂದಿದೆ. ಭೂಮಿಯ ವಾತಾವರಣವನ್ನ ದಾಟಿ ಸ್ಪೇಸ್ಗೆ ಹೋಗೋಕೆ ಸಾಧ್ಯವಾಗಿರೋ ಏಕೈಕ ಜೀವಿ ಅಂದ್ರೆ ಮನುಷ್ಯ. ಬೇರೆ ಯಾವ ಜೀವಿಗಳಿಗೂ ಆಗ್ಲೇ ಇಲ್ಲ. ಇನ್ನೂ ಅವು ಬಾವಿಯೊಳಗಿನ ಕಪ್ಪೆಗಳ ತರ ಭೂಮಿ ಒಳಗಡೆನೆ ಇದಾವೆ. ಆಚೆ ಹೋಗಕ್ಕಾಗ್ಲೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಆಗಿಲ್ಲ ಅವಕ್ಕೆ. ಹಾಗಿದ್ರೆ ಈ ಶಕ್ತಿಯನ್ನ ಕೊಟ್ಟಿದ್ಯಾರು ಮನುಷ್ಯನಿಗೆ? ಭೂಮಿ ಹುಟ್ಟಿದಾಗ ಈ ತರ ಇರಲೇ ಇಲ್ಲ. ಆಗ್ಲೂ ಕೂಡ ವೇಗದಲ್ಲಾಗ್ಲಿ, ಆಕ್ರಮಣದಲ್ಲಾಗ್ಲಿ, ಪವರ್ನಲ್ಲಾಗ್ಲಿ ನಾಯಿನೂ ಕೂಡ ಮನುಷ್ಯನ ಹಿಂಭಾಗವನ್ನ ಹರಿತಿಂತಾ ಇತ್ತು, ಬೇಟಾಡ್ತಾ ಇದ್ವು ತೋಳಗಳು ಮನುಷ್ಯನನ್ನ. ಆದ್ರೆ ಈಗ ಎಲ್ಲ ಪ್ರಾಣಿಗಳನ್ನ ಮೀರಿ ಮನುಷ್ಯ ಸೂಪರ್ ಪವರ್ ಆಗಿದ್ದಾನೆ. ಪ್ರಾಣಿಗಳ ಪ್ರಪಂಚದಲ್ಲಿ ಸುಪ್ರೀಂ ಆಗಿದ್ದಾನೆ. ಹಾಗಿದ್ರೆ ಹೇಗೆ ಸಾಧ್ಯ ಆಯಿತು? ಫುಡ್ ಚೈನ್ನಲ್ಲಿ ಎಲ್ಲೋ ಮಧ್ಯದಲ್ಲಿ ಬರ್ತಾ ಇದ್ದ ಮನುಷ್ಯ, ತಾನು ಬೇಟೆಯ ವಸ್ತುವಾಗಿದ್ದ ಮನುಷ್ಯ, ಬರಿಗೈಯಲ್ಲಿ ಪರ್ಚೋಕು ಉಗುರು ಇಲ್ಲ, ಬಲವಾದ ತೋಳುಗಳಿಲ್ಲ, ಭಯಂಕರವಾಗಿರೋ ಹಲ್ಲುಗಳಿಲ್ಲ ಕಚ್ಚಿ ತಿನ್ನೋಣ ಅಂತ ಹೇಳಿದ್ರೆ, ಗಾತ್ರನೂ ಇಲ್ಲ, ಯಾವುದೂ ಇಲ್ಲದ ಮನುಷ್ಯ, ತೋಳಗಳಿಂದ ಬೇಟೆಗೊಳಗಾಗ್ತಿದ್ದ ಮನುಷ್ಯ ಫುಡ್ ಚೈನ್ನಲ್ಲಿ ಟಾಪಿಗೆ ಬಂದು ಕೂತಿದ್ದು ಹೇಗೆ? ರೂಲರ್ ಆಫ್ ದಿ ಪ್ಲಾನೆಟ್ ಅರ್ತ್ ಆಗಿದ್ದು ಹೇಗೆ? ಈ ರೋಚಕ ಸಂಗತಿಯ ಹಿಂದೆ ಆ ಒಂದು ಬ್ರಹ್ಮಾಸ್ತ್ರ ಇದೆ, ಮನುಷ್ಯ ಕಂಡುಕೊಂಡ ಬ್ರಹ್ಮಾಸ್ತ್ರ. ಈ ವರದಿಯಲ್ಲಿ ಈ ರೋಚಕ ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮನುಷ್ಯನ ಅತಿ ಪ್ರಮುಖವಾಗಿರೋ ಶಕ್ತಿ ಯಾವುದು ಕೇಳಿದ್ರೆ ಆಟಮ್ ಬಾಂಬ್, ನ್ಯೂಕ್ಲಿಯರ್ ಸ್ಫೋಟಕಗಳು ಅಂತ ನಾವು ಹೇಳ್ತೀವಿ. ಇವತ್ತು ಹೈಪರ್ಸಾನಿಕ್, ಸೂಪರ್ಸಾನಿಕ್ ಕ್ಷಿಪಣಿಗಳು ಅಂತ ಹೇಳ್ತೀವಿ. ಚಂದ್ರನ ಮೇಲೆ ಮನುಷ್ಯನ ಹೆಜ್ಜೆ, ಮಂಗಳನ ಅಧ್ಯಯನ, ಹೀಗೆ ಸಾಕಷ್ಟು ವಿಚಾರ ಮುನ್ನೆಲೆಗೆ ಬರ್ಬೋದು. ಆದರೆ ಈ ಎಲ್ಲ ಸಂಶೋಧನೆಗಳಿಗಿಂತ ಅತಿ ದೊಡ್ಡ ಸಂಶೋಧನೆ ಮನುಷ್ಯ ಮಾಡಿರೋದು ವಿಶ್ವದ ಮೊದಲ ಬ್ರಹ್ಮಾಸ್ತ್ರ. ಆಟಮ್ ಬಾಂಬ್ಗಿಂತಲೂ ದೊಡ್ಡ ಪ್ರಭಾವ ಅವತ್ತು ಬೀರಿದ್ದು. 10 ಲಕ್ಷ ವರ್ಷಗಳ ಹಿಂದೆ ಭೂಮಿಯನ್ನು ಬದಲಾಯಿಸಿದ್ದು ಒಂದು ಸೂಪರ್ ಪವರ್, ಒಂದು ಬ್ರಹ್ಮಾಸ್ತ್ರ. ಅದೇ ಬೆಂಕಿ, ಇನ್ವೆನ್ಷನ್ ಆಫ್ ಫೈರ್. ಅಥವಾ ಆ ಬೆಂಕಿಯನ್ನು ಮನುಷ್ಯ ತನ್ನ ಉಪಯೋಗಕ್ಕೆ ತಕ್ಕಂತೆ ಬಳಸ್ಕೊಳ್ಳೋಕೆ, ಆ ಬೆಂಕಿ ಅನ್ನೋ ಬ್ರಹ್ಮಾಸ್ತ್ರವನ್ನು ಪಳಗಿಸಿಕೊಂಡ ರೀತಿ. ಸ್ನೇಹಿತರೆ, ಸುಮಾರು 10 ಲಕ್ಷ ವರ್ಷಗಳ ಹಿಂದಿನ ಮಾತು. ಅವತ್ತಿಗೆ ಮನುಷ್ಯ 4 ಪಾದಗಳನ್ನು ಬಿಟ್ಟು 2 ಪಾದಗಳಿಂದ ನಡೆಯೋಕೆ ಶುರು ಮಾಡಿದ್ದ. ಮಾಂಸವನ್ನ, ಗೆಡ್ಡೆಗೆಣಸು, ಬೀಜಗಳನ್ನ ಹಾಗೆ ತಿಂತಾ ಇದ್ದ. ಈ ಸಂದರ್ಭದಲ್ಲಿ ಆತ ಬೆಂಕಿಯನ್ನ ಯೂಸ್ ಮಾಡೋದು ಕಲ್ತಿರ್ಲಿಲ್ಲ. ಅದುವರೆಗೂ ಜ್ವಾಲಾಮುಖಿಗಳಿಂದ, ಕಾಡ್ಗಿಚ್ಚುಗಳಿಂದ ಬೆಂಕಿಯ ಪರಿಚಯ ಭೂಮಿಗಿತ್ತು. ಆದರೆ ಮನುಷ್ಯ ಅದನ್ನ ಪಳಗಿಸಿ ತನ್ನ ಅಸ್ತ್ರ ಮಾಡಿಕೊಂಡಿರಲಿಲ್ಲ. ಆದರೆ 10 ಲಕ್ಷ ವರ್ಷಗಳ ಹಿಂದೆ ಅದನ್ನೂ ಆಗೋಗಿತ್ತು. ಕಲ್ಲುಗಳ ಮೂಲಕ ಒಂದಕ್ಕೊಂದು ಘರ್ಷಣೆ ಮಾಡೋ ಮೂಲಕ ಮನುಷ್ಯ ಬೆಂಕಿಯನ್ನ ಕಂಟ್ರೋಲಿಗೆ ತಗೊಂಡಿದ್ದ. ದಕ್ಷಿಣ ಆಫ್ರಿಕಾದ ವಂಡರ್ರೆಕ್ ಗುಹೆಯಲ್ಲಿ, ಚೀನಾದ ಶಾಕಾಟಿಯಾನ್ನಲ್ಲಿ 10-5 ಲಕ್ಷ ವರ್ಷಗಳ ಹಿಂದೆ ಬೆಂಕಿ ಬಳಕೆಯಾಗಿತ್ತು ಅಂತ ಕುರುಹು ಸಿಗುತ್ತೆ. ಇಸ್ರೇಲ್ನ ಗೆಜಾ ಬೆನೋಟ್ ಯಾಕೋವ್ನಲ್ಲಿ, ಹಂಗೇರಿಯಲ್ಲಿ, ಸ್ಪೇನ್ನಲ್ಲಿ, ಹೀಗೆ ಭೂಮಿಯ ಸಾಕಷ್ಟು ಕಡೆಗಳಲ್ಲೂ ಕೂಡ ಆದಿಮಾನವರು ಬೆಂಕಿ ಬಳಸಿದ ಕುರುಹಿದೆ. ಇನ್ನು ಕೆಲ ವಿದ್ವಾಂಸರು ಇದನ್ನ 3 ಲಕ್ಷ ವರ್ಷಗಳಿಗೆ ಇಳಿಸಿದ್ದಾರೆ. ನೀವು ಆದಿ ಮಾನವರು ಅಂತ ಗುರುತಿಸಲಾಗೋ ಹೋಮೋ ಎರೆಕ್ಟಸ್ ಬಗ್ಗೆ ಕೇಳಿರ್ಬೋದು. ಅವರ ವಿಕಸನ ಆಗಿದ್ದು 20 ಲಕ್ಷ ವರ್ಷಗಳ ಹಿಂದೆ. ಆದರೆ 17 ಲಕ್ಷ ವರ್ಷಗಳ ತನಕ ಈ ಮನುಷ್ಯರಿಗೆ ಬೆಂಕಿಯನ್ನು ಕಂಟ್ರೋಲ್ ಮಾಡೋಕೆ, ಅಸ್ತ್ರವಾಗಿ ಬಳಸೋಕೆ ಗೊತ್ತಿರಲಿಲ್ಲ. ಹೋಮೋ ಎರೆಕ್ಟಸ್, ನಿಯಂಡರ್ತಲ್ ಮಾನವ, ಹೋಮೋ ಸೇಪಿಯನ್ಗಳ ಪೂರ್ವಜರು 3 ಲಕ್ಷ ವರ್ಷಗಳಿಂದೀಚೆಗೆ ಬೆಂಕಿಯನ್ನ ಯೂಸ್ ಮಾಡೋಕೆ ಶುರು ಮಾಡಿದ್ರು ಅಂತ ಸಂಶೋಧಕರು ಹೇಳ್ತಾರೆ. ಮೊದಲು ಕಲ್ಲುಗಳಿಂದ ಬೆಂಕಿಯನ್ನು ಉತ್ಪಾದನೆ ಮಾಡಲಾಗ್ತಿತ್ತು. ಆದರೆ ಶಿಲಾಯುಧಗಳ ಮೂಲಕ, ಅಂದರೆ ಆದಿಮಾನವ ಬಳಸ್ತಾ ಇದ್ದ ಆಯುಧಗಳನ್ನು ಇನ್ನೊಂದಕ್ಕೆ ಹೊಡೆದು ಘರ್ಷಣೆಯನ್ನು ಉಂಟು ಮಾಡಿಸಿ ಆತ ಬೆಂಕಿಯನ್ನು ಆವಾಹಿಸಿಕೊಳ್ತಾ ಇದ್ದ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಬೆಂಕಿಯಿಂದ ಖುಲಾಯಿಸಿತು ಅದೃಷ್ಟ, ಭೂಗೋಳಕ್ಕೆ ಮನುಷ್ಯನೇ ಸಾಮ್ರಾಟ. ಸ್ನೇಹಿತರೆ, ಮನುಷ್ಯ ಬೆಂಕಿಯನ್ನು ಕಂಟ್ರೋಲ್ ಮಾಡಿದ ತಕ್ಷಣ ಕಾಡಿಗೆ ಬೆಂಕಿ ಇಟ್ಟು ಬೇಟೆ ಶುರು ಮಾಡ್ದ. ಒಂದು ಪೊದೆಗೋ ಕಾಡಿಗೋ ಬೆಂಕಿ ಹಚ್ಚಿ ಅದು ಸಂಪೂರ್ಣ ಸುಟ್ಟು ಕರಕಲಾದ ನಂತರ ಅಲ್ಲಿದ್ದ ಗೆಡ್ಡೆಗೆಣಸು ಪ್ರಾಣಿಗಳನ್ನು ತಿನ್ನೋದನ್ನು ಶುರು ಹಚ್ಕೊಂಡ. ಇದು ಅವನಿಗೆ ಆಹಾರ ಹುಡುಕೋ ಮಾರ್ಗವನ್ನು ಬದಲಾಯಿಸಿಬಿಡ್ತು. ಜೊತೆಗೆ ಬೆಂಕಿಯನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದರ ಅರಿವು ಬಂತು. ಇದು ಆತನ ಬುದ್ಧಿಮಟ್ಟವನ್ನು ಹೆಚ್ಚಿಸಿತು. ಆತನ ಆಹಾರ ಶೈಲಿಯನ್ನು ಚೇಂಜ್ ಮಾಡ್ತು.
ಇದಕ್ಕೂ ಮೊದಲು ಗೆಡ್ಡೆ ಗೆಣಸಿನಂತಹ ಗಟ್ಟಿಯಾದ ಪದಾರ್ಥವನ್ನ ಇತರ ಪ್ರಾಣಿಗಳ ರೀತಿಯಲ್ಲೇ ಹಸಿಯಾಗಿ ತಿಂತಾ ಇದ್ದ. ಆದರೆ ಯಾವಾಗ ಬೆಂಕಿ ಗೊತ್ತಾಯ್ತು, ತರಹೇವಾರಿ ನಳಪಾಕಗಳು ಶುರುವಾದವು. ಆಲೂಗಡ್ಡೆ, ಗೋಧಿ, ಅಕ್ಕಿ ಎಲ್ಲವನ್ನ ಬಳಸೋಕೆ ಶುರು ಮಾಡ್ದ. ಈ ಬೆಳವಣಿಗೆ ಮನುಷ್ಯನ ಆರೋಗ್ಯದಲ್ಲಿ, ಜೀರ್ಣಾಂಗ ವ್ಯೂಹದಲ್ಲಿ ದೊಡ್ಡ ಬದಲಾವಣೆ ಉಂಟು ಮಾಡಿತು. ಬೇಯಿಸಿದ ಆಹಾರ ಸೂಕ್ಷ್ಮ ಜೀವಿಗಳನ್ನ ಕೊಲ್ತಾ ಇತ್ತು. ಅಲ್ಲದೆ ಆತ ಕಷ್ಟಪಟ್ಟು ಅಗಿಯೋ ಪರಿಸ್ಥಿತಿ ಇರಲಿಲ್ಲ. ಮನುಷ್ಯನ ಹತ್ತಿರದ ಸಂಬಂಧಿ ಚಿಂಪಾಂಜಿ ಆಹಾರ ಪದಾರ್ಥ ಅಗಿಯೋಕೆ 5 ಗಂಟೆ ತಗೊಳ್ತಾ ಇತ್ತು. ಆದರೆ ಮನುಷ್ಯರು ಅದನ್ನ ಒಂದೇ ಸಲಕ್ಕೆ ತಿಂದು ಮುಗಿಸ್ತಾ ಇದ್ರು. ಇದರಿಂದ ಹೆಚ್ಚು ಹೆಚ್ಚು ಆಹಾರ ಪದಾರ್ಥಗಳನ್ನ ತಿಂದು ಜೀರ್ಣಿಸಿಕೊಳ್ಳೋ ಶಕ್ತಿ ಬಂತು. ಕೆಲ ವಿದ್ವಾಂಸರ ಪ್ರಕಾರ ಮನುಷ್ಯನ ಮೆದುಳು ಚುರುಕಾಗೋದಕ್ಕೆ, ಆ ಮೂಲಕ ಆತನ ಕರಳು ಸಣ್ಣದಾಗ್ತಾ ಹೋಗೋದಕ್ಕೆ ಈ ಪಾಕಕ್ರಾಂತಿ ಕಾರಣ ಆಯಿತು ಅಂತ ಹೇಳ್ತಾರೆ. ಹಸಿಯಾಗಿ ತಿಂತಾ ಇದ್ದಾಗ ಎಲ್ಲವೂ ಕೂಡ ಜಾಸ್ತಿ ಹೊತ್ತು ಕರಳಲ್ಲೂ ಜೀರ್ಣ ಆಗಬೇಕಾಗ್ತಿತ್ತು. ತುಂಬಾ ಹೊತ್ತು ಕರಳಲ್ಲಿ ಇಟ್ಕೋಬೇಕಾಗ್ತಿತ್ತು. ಹಾಗಾಗಿ ಕರಳುಗಳು ದೊಡ್ಡ ಇದ್ವು. ಆದರೆ ಅಷ್ಟು ಕೆಲಸ ಇಲ್ಲ. ಈಗ ಮನುಷ್ಯ ಬೇಯಿಸಿ ತಿಂತಾ ಇದ್ದಾನೆ, ಚೆನ್ನಾಗಿ ಅಗದು ತಿಂತಾ ಇದ್ದಾನೆ. ಆಲ್ರೆಡಿ ಅರ್ಧ ಡೈಜೆಷನ್ ಕೆಲಸ ಆಗಿ ಹೋಗಿದೆ. ಹಾಗಾಗಿ ದೊಡ್ಡ ಕರಳನ್ನ ಹೊಂದೋ ಅವಶ್ಯಕತೆ ಇಲ್ಲ. ಕರಳು ಶ್ರಿಂಕ್ ಆಗ್ತಾ ಬಂತು. ಆದರೆ ಸೇಮ್ ಟೈಮ್ ಹೆಚ್ಚೆಚ್ಚು ಆಹಾರವನ್ನ ತಿನ್ನೋಕ್ ಸಾಧ್ಯ ಆಯಿತು. ಆತ ಬೇಯಿಸಿ ಜೀರ್ಣಿಸ್ಕೊಳ್ಳೋಕ್ ಸಾಧ್ಯ ಆಯಿತು. ಹೆಚ್ಚೆಚ್ಚು ಪೋಷಕಾಂಶಗಳು ದೇಹ ಸೇರೋಕ್ ಕಾರಣ ಆಯಿತು. ಅದರಿಂದ ಮೆದುಳಿನ ಬೆಳವಣಿಗೆಯಲ್ಲಿ ದೊಡ್ಡ ಪ್ರಮಾಣದ ಕ್ರಾಂತಿ ಆಯಿತು. ಜೊತೆಗೆ ಹೊಟ್ಟೆ ಒಳಗಡೆ ಆಹಾರ ಜೀರ್ಣಿಸಿಕೊಳ್ಳೋಕೆ ತುಂಬಾ ಶಕ್ತಿ ವೇಸ್ಟ್ ಆಗ್ತಿತ್ತು. ಅದೆಲ್ಲ ಸೇವ್ ಆಗಿದ್ರಿಂದ ಈಗ ಮೆದುಳಿನ ಬೆಳವಣಿಗೆಗೆ ಹೆಲ್ಪ್ ಆಯಿತು ಅಂತ ತಜ್ಞರು ಹೇಳ್ತಾರೆ. ನೋಡಿ, ಆರಂಭದಲ್ಲಿ ಮನುಷ್ಯರ ಮೆದುಳು 10-15% ಎನರ್ಜಿಯನ್ನ ಮಾತ್ರ ಕನ್ಸ್ಯೂಮ್ ಮಾಡ್ತಿತ್ತು ಇಡೀ ಮನುಷ್ಯನ ಎನರ್ಜಿಯಲ್ಲಿ. ಆದರೆ ಜೀರ್ಣಾಂಗ ವ್ಯೂಹ ಜಾಸ್ತಿ ಎನರ್ಜಿಯನ್ನ ಖರ್ಚು ಮಾಡ್ತಾ ಇತ್ತು. ಆದರೆ ಈಗ ನಮ್ಮ ದೇಹದ 25% ಎನರ್ಜಿಯನ್ನ ಮೆದುಳೇ ಖರ್ಚು ಮಾಡ್ತಾ ಇದೆ. ಅದರ ಪರಿಣಾಮ ಮೆದುಳು ಚುರುಕಾಗ್ತಾ ಹೋಗ್ತಾ ಇದೆ. ಚುರುಕಾಗ್ತಿರೋ ಪರಿಣಾಮ ಇನ್ನೂ ಹೆಚ್ಚಿನ ಎನರ್ಜಿಯನ್ನ ಮೆದುಳು ಬೇಡ್ತಾ ಇದೆ. ಅದಕ್ಕೆಲ್ಲ ಈ ಬೆಂಕಿ ಕಾರಣ ಆಯಿತು. ಇದರಿಂದ ಮನುಷ್ಯ ಹೆಚ್ಚು ಬುದ್ಧಿವಂತನಾದ. ಜೊತೆಗೆ ಆ ಬುದ್ಧಿವಂತಿಕೆ ಅವನನ್ನ ಸೂಪರ್ ಪವರ್ ಮಾಡ್ತು. ಪ್ರಾಣಿಗಳಿಂದ ದೂರವಾದ ಮನುಷ್ಯ. ಬೆಂಕಿ ತಂದ ಮತ್ತೊಂದು ದೊಡ್ಡ ಬದಲಾವಣೆ ಇದು. ಬೆಂಕಿ ಮನುಷ್ಯನ ಅಸ್ತ್ರ ಆಗೋ ತನಕ ಸಬಲರು ಮಾತ್ರ ಉಳಿಯುವ ಸಿದ್ಧಾಂತ ಭೂಮಿ ಮೇಲಿತ್ತು. ಫಿಸಿಕಲಿ ಸಬಲರು, ಮನುಷ್ಯನದಕ್ಕೆ ಹೊರತಾಗಿರಲಿಲ್ಲ. ಆದರೆ ಯಾವಾಗ ಬೆಂಕಿ ಮನುಷ್ಯನ ಅಸ್ತ್ರ ಆಯಿತೋ ಆಗ ಮನುಷ್ಯನ ದೈಹಿಕ ದೌರ್ಬಲ್ಯಗಳು ಮ್ಯಾಟರ್ ಆಗಲಿಲ್ಲ. ಬುದ್ಧಿಶಕ್ತಿ ಮತ್ತು ಆ ಬೆಂಕಿಯನ್ನು ಬಳಸಿಕೊಂಡು ಮನುಷ್ಯ ಟಾಪ್ಗೆ ಹೋಗ್ಬಿಟ್ಟ. ಮೊದಲೆಲ್ಲ ಮನುಷ್ಯನನ್ನ ದುರ್ಬಲ ಜೀವಿಯಂತೆ, ಪುಕ್ಸಟೆ ಸಿಕ್ಕಿದ ಆಹಾರದಂತೆ ಹಿಡಿದು ಹರಿದು ತಿಂತಾ ಇದ್ದ ಪ್ರಾಣಿಗಳು, ತೋಳಗಳು, ಚಿರತೆಗಳು, ಹುಲಿಗಳು, ಬೇರೆ ಎಲ್ಲ ಪ್ರಾಣಿಗಳು ಕೂಡ ಮನುಷ್ಯನ ಕೈಗೆ ಈ ಬ್ರಹ್ಮಾಸ್ತ್ರ ಬಂದ ತಕ್ಷಣ ಗಾಬರಿ ಬೀಳೋಕ್ ಶುರುವಾದವು, ದಿಗಿಲು ಬಿದ್ವು. ಏನಿದು ವಿಚಿತ್ರವಾಗಿರುವಂತ ಪವರ್ ಈತನಿಗೆ ಸಿಗಬಿಡ್ತು. ಇದ್ದಕ್ಕಿದ್ದ ಹಂಗೆ ಈತನಿಗೆ ಈ ಶಕ್ತಿ ಯಾರು ಕೊಟ್ಟಿದ್ದು ಅಂತ ಕ್ಲೂಲೆಸ್ ಆಗಿ ಹೆದರಿ ಓಡೋಕೆ ಶುರುವಾದ್ವು ಬೇರೆ ಜೀವಿಗಳೆಲ್ಲ. ಅಘೋಷಿತ ರಾಜನಾಗ್ಬಿಟ್ಟ ಈ ಭೂಮಿ ಮೇಲೆ ಮನುಷ್ಯ. ಒಂದು ಪುಟಾಣಿ ಬಾಲಕಿ ಕೂಡ ಮನಸ್ಸು ಮಾಡಿದ್ರೆ ಒಂದು ಸಣ್ಣ ಕಿಡಿಯನ್ನ ಹತ್ತಿಸಿ ಒಂದು ಬೆಂಕಿಯನ್ನು ಉತ್ಪತ್ತಿ ಮಾಡಿ ಸಿಂಹ, ಆನೆ, ಚಿರತೆಗಳು, ತೋಳಗಳು, ಈ ರೀತಿ ಭಯಾನಕ ಜೀವಿಗಳಿರೋ ಇಡೀ ಕಾಡನ್ನ ಸುಟ್ಟು ಭಸ್ಮ ಮಾಡೋ ತಾಕತ್ತು ಬಂದ್ಬಿಡ್ತು. ಒಂದು ಸಣ್ಣ ಬಾಲಕಿ ಕೂಡ ಇದನ್ನ ಮಾಡೋಕ್ ಸಾಧ್ಯ ಆಯಿತು. ಬೆಂಕಿ ಮನುಷ್ಯನ ಕಂಟ್ರೋಲಿಗೆ ಬಂದ ಪರಿಣಾಮ. ಏನು, ದೈಹಿಕ ರಕ್ಷಣೆಗೂ ಬೆಂಕಿ ಹೆಲ್ಪ್ ಮಾಡಿತು. ಶೀತ ವಾತಾವರಣದಲ್ಲಿ ಸ್ವೆಟರ್, ಬೆಡ್ಶೀಟ್ ಇಲ್ಲದ ಮನುಷ್ಯನಿಗೆ ಬೆಂಕಿ ರಾತ್ರಿ ಹೊತ್ತಲ್ಲಿ ಬೆಚ್ಚಗಿನ ವಾತಾವರಣ ಕೊಡ್ತು. ಆರಂಭಿಕ ಮಾನವರಿಗೆ ಚಳಿಗಾಲ ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿತ್ತು. ಅದರಲ್ಲಿ ಬದುಕುಳಿಯೋದೇ ಬಹಳ ಕಷ್ಟ. ಆದರೆ ಬೆಂಕಿ ಮನುಷ್ಯನಿಗೆ ಇದಕ್ಕೆ ಪರಿಹಾರ ಕೊಡ್ತು. ಜೀವನ ಶೈಲಿಯ ಬದಲಾವಣೆ. ಏನೋ ರಾತ್ರಿ ಹೊತ್ತಲ್ಲಿ ಬೆಂಕಿಯನ್ನ ಬಳಸೋಕೆ ಶುರು ಮಾಡಿದ ನಂತರ ಮನುಷ್ಯರ ಸಮಯವನ್ನ ಕೂಡ ಇದು ವಿಸ್ತರಣೆ ಮಾಡಿತು. ಕತ್ತಲಾಗ್ತಿದ್ದ ಹಾಗೆ ಗುಹೆ ಸೇರ್ಕೊಳ್ತಾ ಇದ್ದ ಮನುಷ್ಯ ರಾತ್ರಿ ಹೊತ್ತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿರತನಾಗ್ತಿದ್ದ. ಜೊತೆಗೆ ಮನುಷ್ಯ ಸಂಘ ಜೀವಿಯಾಗೋಕ್ಕೂ ಬೆಂಕಿ ಸಹಾಯ ಮಾಡಿತು. ಪ್ರಾಚೀನ ಜನರು ರಾತ್ರಿ ಹೊತ್ತಲ್ಲಿ ಒಂದು ಕಡೆ ತಂಗಿ ಮನರಂಜನಾ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಕೌಟುಂಬಿಕ ಮೌಲ್ಯಗಳ ಬಗ್ಗೆ ತಿಳಿಯೋಕೆ, ಭಾವನೆಗಳನ್ನ ವ್ಯಕ್ತಪಡಿಸೋಕೆ, ಹಬ್ಬ ಹರಿದಿನಗಳ ಕಲ್ಪನೆಗೆ ರಾತ್ರಿ ಸೂಕ್ತ ಟೈಮ್ ಆಗ್ತಾ ಬಂತು. ಇದೆಲ್ಲವೂ ಮನುಷ್ಯನ ವಿಕಸನದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ವು. ಭಾರತ, ಆಸ್ಟ್ರೇಲಿಯಾ ಸೇರಿದಂತೆ ಸಾಕಷ್ಟು ಕಡೆ ಪ್ರಾಚೀನ ಜನ ಬೆಂಕಿಯ ಸುತ್ತ ಹಬ್ಬಗಳನ್ನ ಆಚರಣೆ ಮಾಡ್ತಾ ಇದ್ದಿದ್ದಕ್ಕೆ ಸಾಕ್ಷ್ಯಗಳು ಸಿಕ್ಕಿವೆ. ಯುದ್ಧಗಳಲ್ಲಿ ಬೆಂಕಿಯ ಬಳಕೆ. ಇನ್ನು ಬೆಂಕಿ ಆಯುಧಗಳ ಕ್ರಾಂತಿಗೂ ಕಾರಣ ಆಯಿತು. ಮೊದಲು ಪ್ರಾಣಿಗಳೊಂದಿಗೆ ಹೋರಾಡೋಕೆ ಮನುಷ್ಯ ಬಳಸ್ತಾ ಇದ್ದ. ನಂತರ ಒಂದು ಕಡೆ ನಿಂತು ಸಮಾಜ, ಸಾಮ್ರಾಜ್ಯ ಎಲ್ಲ ಕಟ್ಟಿದ ಮೇಲೆ ಮನುಷ್ಯರ ನಡುವಿನ ಹೊಡೆದಾಟಕ್ಕೂ ಕೂಡ ಬೆಂಕಿಯ ಬಳಕೆಯಾಯಿತು. ಅದರಲ್ಲೂ ಕೂಡ ಮೊದಲಿಗೆ ಮೆಟಲ್ಗಳಿಂದ, ಬೇರೆ ಬೇರೆ ಲೋಹಗಳಿಂದ ಆಯುಧಗಳನ್ನು ತಯಾರಿಸೋಕೆ ಬೆಂಕಿ ಹೆಲ್ಪ್ ಮಾಡಿತು. ಲೋಹಗಳನ್ನು ಕರಗಿಸಿ ಆಯುಧಗಳನ್ನ ಮಾಡಿಕೊಂಡ. ಮನೆ ಕಟ್ಟೋಕೆ, ಸಾರಿಗೆಗೆ ಬೇಕಾದ ವಸ್ತು, ಬೇರೆ ಬೇರೆ ಉದ್ದೇಶಗಳಿಗೆ ಉಪಕರಣಗಳನ್ನು ಕೂಡ ತಯಾರಿಸಿಕೊಂಡ. ಇದು ಮನುಷ್ಯನ ಜೀವನವನ್ನ ಎತ್ತರಕ್ಕೆ ತಗೊಂಡು ಹೋಯ್ತು. ಜೊತೆಗೆ ಮನುಷ್ಯ ಫ್ರೀ ಆಗ್ಬಿಟ್ಟ. ಆತನ ಜೀವನ ಸರಳ ಆಯಿತು. ಇದರಿಂದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿರತನಾಗೋಕೆ ಸಾಧ್ಯ ಆಯಿತು. ಏನಾದರೂ ಹೊಸತನ್ನ ಹುಡುಕೋಕೆ ಆತನಿಗೆ ಟೈಮ್ ಸಿಕ್ತು.
ಅವನಿಗೆ ಹೊಸ ಹೊಸ ಆಸಕ್ತಿಗಳು ಬಂದವು. ಒಂದೊಂದೇ ತಂತ್ರಜ್ಞಾನಗಳನ್ನ ಹುಡುಕ್ತಾ ಕಲಿತಾ ಹೋದ. ಹೆಚ್ಚು ಮುಂದುವರಿತಾ ಹೋದಂತೆ ಮದ್ದಿನ ಪುಡಿಯನ್ನ ಕಂಡುಹಿಡಿದ, ಸ್ಫೋಟಕಗಳನ್ನ ಬಳಸೋದನ್ನ ಕಲಿತ, ಮುಂದೆ ಯುದ್ಧಗಳನ್ನ ಗೆದ್ದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಮಾಡಿಕೊಂಡ. ಹೀಗೆ ಅಗಿದು ಜಗಿದು ಜಿಗಿದು ಓಡಾಡ್ತಿದ್ದಂತಹ ಮನುಷ್ಯ ನಾಗರಿಕತೆಗಳನ್ನ ಕಟ್ಟುಕೊಳ್ಳೋ ಮಟ್ಟಿಗೆ ಬೆಳೆದ. ಇದೆಲ್ಲದಕ್ಕೂ ಮೂಲ ಕಾರಣವಾಗಿದ್ದು ಆ ಬೆಂಕಿ ಅನ್ನೋ ಬ್ರಹ್ಮಾಸ್ತ್ರವನ್ನ ಆತ ತನ್ನ ಅಗತ್ಯಕ್ಕೆ ತಕ್ಕಂತೆ ಬಳಸೋದನ್ನ ಕಲಿತ ಕಾರಣದಿಂದ. ಸೊ ಫ್ರೆಂಡ್ಸ್, ಇದಾಗಿತ್ತು ಮನುಕುಲವನ್ನ, ಈ ಭೂಮಿಯ ಕಂಪ್ಲೀಟ್ ಸಿಸ್ಟಮ್ ಅನ್ನ, ಬೆಂಕಿಯನ್ನ ಮನುಷ್ಯ ಬಳಸೋಕೆ ಶುರು ಮಾಡಿದ್ದರ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋದನ್ನ ನಿಮ್ಮಲ್ಲಿ ಕೇಳ್ಕೊಳ್ತಾ ವರದಿಯನ್ನು ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.